ನಾನ್ ಬಿಡೋದಿಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ ಮಗಳೇ, ನಾನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದೆ. ಅಪ್ಪ, ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇದೆ ಅಪ್ಪ. ಏನು? ಅಕೌಂಟ್ಸ್ ಅಲ್ಲಿ ತುಂಬಾ ಮಿಸ್ಟೇಕ್ ಇದೆ ಅಪ್ಪ. ಕೆಲವೊಂದ್ ಕಡೆ ಟ್ರಾನ್ಸಾಕ್ಷನ್ಸ್ ಟ್ಯಾಲಿನೇ ಆಗ್ತಿಲ್ಲ. ಕೆಲವೊಂದು ಪ್ರಾಜೆಕ್ಟ್ಗೆ ಆಗಿರೋ ಕಾಸ್ಟೇ ಬೇರೆ, ಇಲ್ಲಿ ಎಂಟರ್ ಆಗಿರೋದೇ ಬೇರೆ. ಏನೋ ಮಿಸ್ಟೇಕ್ ನಡೀತಾ ಇದೆ ಅಪ್ಪ. ನೋಡು, ನಮ್ಮ ಕಂಪ್ನಿನಲ್ಲಿ ಇದುವರೆಗೂ ಈ ಥರದ ಪ್ರಾಬ್ಲಮ್ ಯಾವುದೂ ಆಗಿಲ್ಲ. ಹಾಗೇನಾದ್ರು ಡೌಟ್ ಇದ್ರೆ ಮೂರ್ತಿ ಹತ್ರ ಮಾತಾಡೋ ಅಂತ ಹೇಳಿದ್ನಲ್ಲ, ಒಂದ್ಸರಿ ಕ್ಲಿಯರ್ ಮಾಡ್ಕೋ. ಹಾ ಅಪ್ಪ, ಅವರನ್ನೇ ಮಾತಾಡಕ್ ಕರ್ಸಿದ್ದೀನಿ. ಗುಡ್. ಬಟ್ ನೀವ್ ಯಾಕಪ್ಪ ಇದನ್ನೆಲ್ಲ ನೋಡ್ಕೊಂಡಿಲ್ಲ? ನಾನು ಅಕೌಂಟ್ಸ್ ಅಲ್ಲಿ ಇಮ್ಮೆಚ್ಯೂರ್, ನನಗೆ ಗೊತ್ತಾಗ್ತಿದೆ. ಎಲ್ಲ ಮೂರ್ತಿ ಅಂಕಲ್ ಮೇಲೆ ಬಿಟ್ಟು ಸುಮ್ಮನೆ ಇದ್ದೀರಲ್ಲ ಅಪ್ಪ. ನನಗೆ ಗೊತ್ತು ನಿಮ್ಮ ಮೂರ್ತಿ ಅಂಕಲ್ ಫ್ರೆಂಡ್ಶಿಪ್ ಬಗ್ಗೆ. ಆದ್ರೆ ಫ್ರೆಂಡ್ಶಿಪ್ಪೇ ಬೇರೆ, ಬಿಸ್ನೆಸ್ ಬೇರೆ ಅಲ್ವಾ ಅಪ್ಪ? ಆಮೇಲೆ ಆಮೇಲೆ ಮಾತಾಡೋಣವಾ? ನಾನೊಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ. ಸದ್ಯಕ್ಕೆ ನೀನು ಮೂರ್ತಿ ಹತ್ರ ಮಾತಾಡು, ಅಷ್ಟೊತ್ತಿಗೆ ನಾನು ಬರ್ತೀನಲ್ಲಿ. ಸರಿ ಅಪ್ಪ. ಬಾ ಮೂರ್ತಿ ಬಾ, ಇವತ್ತಪ್ಪ ನಿನ್ನ ಫ್ರೆಂಡ್ಶಿಪ್ಗೆ ಒಂದೊಳ್ಳೆ ಟ್ವಿಸ್ಟ್ ಕೊಡ್ತೀನಿ. ಯಾರ್ ಮುಂದೆ ನಿಂತು ಏನ್ ಮಾತಾಡ್ತಿದ್ಯಾ ಅಂತ ಪರಿಜ್ಞಾನಾದ್ರೂ ಇದೆಯಾ ನಿನಗೆ? ನಿನ್ ಮದ್ವೆ ವಿಚಾರದಲ್ಲಿ ಇವ್ರು ನಿನ್ ಮನ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿರ್ಬೋದು, ಆದ್ರೆ ಇವತ್ತಿಲ್ಲಿ ನಾವು ನ್ಯಾಯವಾಗಿ ಮರ್ಯಾದೆಯಾಗಿ ಬದುಕ್ತಿದೀವಿ ಅಂದ್ರೆ ಅದಕ್ ಕಾರಣನೇ ಇವ್ರು. ಅವ್ರಿಂದ ಒಂದು ನೆಲೆ ಸಿಕ್ಕಿದೆ. ನೀನ್ ಅವ್ರನ್ನ ಅಪ್ಪ ಅಂತ ಒಪ್ಕೊಳ್ದೆ ಇರ್ಬೋದು ಕಣೆ, ಆದ್ರೆ ಅವರು ನನ್ ಗಂಡನೇ. ನನ್ ಮುಂದೆನೆ ಅವ್ರಿಗೆ ಮರ್ಯಾದೆ ಇಲ್ದರ ಹಾಗೆ ಮಾತಾಡ್ತೀಯಾ? ರೇವತಿ, ನಿನ್ನ ಮಗಳಿಂದ ನನಗೆ ತುಂಬಾ ಅವಮಾನ ಆಗಿದೆ. ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ಅವಳಿರ್ಬೇಕು. ಏನ್ ಮುಖ ನೋಡ್ತಾ ಇದೀಯಾ? ಹೇಳಿದ್ದು ಅರ್ಥ ಆಗ್ಲಿಲ್ವಾ? ನಿನಗೆ ಕಟ್ಕೊಂಡಿರೋ ಗಂಡನ್ಗಿಂತ ನಿನ್ನ ಮಗಳೇ ಹೆಚ್ಚಾದ್ರೆ ಅವಳನ್ನ ಇಟ್ಕೋ. ರೇವತಿ, ಬ್ಯಾಗ್ ತಗೊಂಡ್ ಬಾ, ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ಮನೆಯವರಿಂದ ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ಒಂದು ಕ್ಷಣನೂ ಈ ಮನೆಯಲ್ಲಿರಲ್ಲ. ಹಾಗೆಲ್ಲ ಹೇಳ್ಬಿಡ್ರಿ. ನೋಡೋ, ಇನ್ನೇನು ಸಂದೇಶ ಕೊಡ್ಬೇಡ. ನಾನ ಅವಳ, ಬೇಗ ಡಿಸೈಡ್ ಮಾಡು. ಸರಿ, ಹೋಗಮ್ಮ, ಹೋಗ್ ಬ್ಯಾಗ್ ತಗೋಬಾ. ನಾನೇ ದೇಶಾಂತರ ಹೊರಟೋಗ್ಬಿಡ್ತೀನಿ. ನಿಂತ್ಕೋ, ಬ್ಯಾಗ್ನ ನಾನೇ ತರ್ತೀನಿ. ಇವಳಿಗೇನಾಯ್ತಪ್ಪ? ನಿಜವಾಗ್ಲೂ ನನ್ನ ಬ್ಯಾಗ್ ಆಚೆ ತಂದಿಡ್ತಾಳೆ ಹೇಗೆ? ಈ ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ನೀವಲ್ಲ ರೀ, ಇವಳು. ಇವಳು ಇದ್ರೇನೆ ಅಲ್ವಾ ನಮ್ಮ ಪ್ರಾಬ್ಲಮ್. ಇವಳು ಇಲ್ದೆ ಹೋದ್ರೆ? ಏ ಆರಾಧ್ನಾ, ಬ್ಯಾಗ್ ತಗೊಂಡ್ ಹೊರಟೋಗೋ. ನಿನಗೇನ್ ತಲೆ ಕೆಟ್ಟಿದೆಯಾ ರೇವತಿ? ಬೆಳೆದ್ ನಿಂತಿರೋ ಹೆಣ್ಮಗಳನ್ನ ಮನೆ ಬಿಟ್ಟು ಹೋಗು ಅಂದ್ರೆ ಅವಳಿನ್ ಎಲ್ಗ ಹೋಗ್ತಾಳೆ? ಅಲ್ಲ ರೇವತಿ, ಏನ್ ಮಾಡ್ತಾ ಇದೀಯಾ? ಬೇಡ ರೀ, ನನ್ ಗಂಡಂಗ್ ಬಾಯಿ ಬಂದಾಗ ಮಾತಾಡೋ ಮಗಳು ನನಗ್ ಬೇಡ. ರೇವತಿ,
ಅವಳು ದುಡ್ಕಿದ್ಲು ಅಂತ ನಾವು ದುಡ್ಕಕ್ಕಾಗುತ್ತೇನೆ? ಪಾಪ ಒಂಟಿ ಹುಡುಗಿ ಎಲ್ಲಿಗೆ ಹೋಗ್ತಾಳೆ? ಕಾಡಿಗೆ ಹೋಗ್ಲಿ, ನಮಗೆ ಯಾಕೆ? ಬೇಡ ರೇವತಿ ಅಕ್ಕ, ತಾಯಿಯಾಗಿ ಆರಾಧನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇಂಥ ನಿರ್ಧಾರ ತಗೋಬೇಡಿ. ನಾನ್ ನಿರ್ಧಾರ ಮಾಡಾಯ್ತು. ನನಗ್ ಯಾರ ಸಲಹೆನೂ ಬೇಡ. ನೀನ್ ಮಾಡ್ತಿರೋದು ಸರಿ ಇಲ್ಲ ರೇವತಿ. ನಿನ್ಗೋಸ್ಕರನೇ ಅವಳು ಮದುವೆಗ ಹೊರಟಿದ್ಲು. ಅವಳು ತನ್ನ ಜೀವನನೇ ಬಲಿ ಕೊಡಕ್ ಹೊರಟಿದ್ಲು. ನೀನು ಚೂರು ಕೃತಜ್ಞತೆ ಅನ್ನೋದು ಇದೆಯಾ? ಇದು ನಿನಗ್ ಸರಿ ಅನ್ಸುತ್ತಾ? ಹೆತ್ತ ತಾಯಿನೇ ಕೈ ಬಿಟ್ಬಿಟ್ರೆ ಅವಳಿಗೆ ಇನ್ ಯಾರಿದ್ದಾರೆ? ನಾನಿದ್ದೀನಿ. ಹೌದ್ರಿ ಮುನಿಯಮ್ಮ, ನೀವು ಯಾರಿಗೂ ಹೆದರ್ಕೋಬೇಡಿ. ನಿಮ್ ಜೊತೆ ನಾನಿದ್ದೀನಿ. ನಾವಿಬ್ರು ಫ್ರೆಂಡ್ಸ್ ತಾನೆ. ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಆಗಿಲ್ಲ ಅಂದ್ರೆ ಫ್ರೆಂಡ್ ಆಗಿ ಏನ್ರಿ ಬಂತು? ಇನ್ಮೇಲಿಂದ ನೀವು ನಮ್ಮನೇಲಿರಿ. ಓ ಬಂದ್ಬಿಟ್ಟ, ಏನೋ ದೊಡ್ಡದಾಗಿ ಸಹಾಯ ಮಾಡಂತಾರ. ನೀನಿರೋದೇ ಅವನ್ ರೂಮಲ್ಲಿ, ನೀನ್ ಇವಳಗ್ ಜಾಗ ಕೊಡ್ತೀಯಾ? ಈ ಕ್ಷಣನೇ ಮುರುಗೇಶ್ ರೂಮಿಂದ ಆಚೆ ಹಾಕ್ತೀನಿ. ಅದೆಲ್ಲಿಗೆ ಹೋಗ್ತೀಯ ನಾನು ನೋಡ್ತೀನಿ. ಅದೇಗ ಆಚೆ ಆಗ್ತೀರಾ? ನಾನು ನೋಡೇ ಬಿಡ್ತೀನಿ. ನೋಡೋ, ನೀನಿರೋದು ನನ್ನಂಗಲ್ಲಿ, ನೆನ್ಪಿಟ್ಕೋ. ಲೇ ಮುರುಗೇಶ, ಅವನಿಗೆ ನೆನಪಿಲ್ಲ ಅಂದ್ರೆ ನೀನ್ ನೆನಪು ಮಾಡಿಸು. ಬ್ರೋ, ನಮ್ಗೆ ಯಾಕೆ ಇವೆಲ್ಲ? ಸುಮ್ಮನೆ ಎದ್ದು ಬಿಡೋ. ನೀನ್ ಸುಮ್ಮನೆ ಇರೋ. ಒಂದು ಹುಡುಗಿ ನಮ್ಮ ಮನೆಯಿಂದ ಆಚೆ ಆಗ್ತಿದಾರಲ್ಲ, ಇವರೆಲ್ಲ ಮನುಷ್ಯ. ರೀ ಆರಾಧನ ಅವ್ರೆ, ಎದುರ್ಕೋಬೇಡಿ, ಬಂದ್ರಿ ಮನೆಗೆ ಹೋಗೋಣ. ಇವ್ರನ್ನೇನು ಕೇಳೋದು? ನೀವೇನ್ರಿ ಯೋಚನೆ ಮಾಡ್ತಿದ್ದೀರಾ? ನಾವಿಬ್ರು ಎಷ್ಟೇ ಕಿತ್ತಾಡಿರ್ಬೋದು, ಫೈನಲ್ಲಿ ನಾವಿಬ್ರು ಫ್ರೆಂಡ್ಸೇ. ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ನಡೀರಿ ಹೋಗೋಣ. ರಾಜಲಕ್ಷ್ಮಿ, ನಮ್ಮ ಮನೆಗೆ ನಾವು ಹೋಗೋಕ್ಕೆ ನಿಮ್ ಪರ್ಮಿಷನ್ ಆಗ್ಬೇಕು. ಮನೆ ಆ ರೂಮಲ್ಲಿ ಜಾಗ ಕೊಡ್ಸಿದ್ದು ನಾನು. ಈಗ ನಾನೇ ಆಚೆ ಆಗ್ತಾ ಇದ್ದೀನಿ. ನೀನೀಗ ಬೀದಿ ಬಿಕಾರಿ. ಅದೇಗ್ ನೀನು ಇನ್ನೊಬ್ಬಳನ್ನ ಕರ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ. ಏ ಮುರುಗೇಶ, ಇನ್ಮೇಲೆ ರೂಮಿಗೆ ಸೇರಿಸ್ಕೊಂಡ್ರೆ ನಿನ್ನನ್ನು ಆಚೆ ಹಾಕ್ಬಿಡ್ತೀನಿ. ಹುಷಾರ್. ಅವ್ರವ್ರದ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಮುಚ್ಕೊಂಡು ಸುಮ್ಮನೆ ಇರಬೇಕು. ಕಂಡವ್ರ ಮನೆ ಉಸಾಬ್ರಿಗೆ ಬಂದ್ರೆ ಹೀಗೆ ಬೀದಿಗೆ ಬಂದ್ಬಿಡ್ತೀರಾ. ಏ ರೇವತಿ, ಈ ನೀಚನ ವಿರುದ್ಧ ನಿನ್ನ ಮಗಳು ಮಾತಾಡಿದ್ಲು ಅಂತ ಇಷ್ಟೆಲ್ಲ ರಂಪಾಟ ಬೇಕಾ? ಮರ್ಯಾದೆಯಿಂದ ಮಗಳನ್ನ ಮನೆ ಒಳಗ್ ಕರ್ಕೊಂಡು ಹೋಗು. ಇಲ್ಲ ಅಂದ್ರೆ ಏನು? ನನ್ ಗಂಡನ ವಿರುದ್ಧ ಯಾರು ಏನ್ ಮಾತಾಡಿದ್ರು ನಾನು ಸಹಿಸಲ್ಲ.
ಅವಳ ಮಗಳಾದ್ರೂ ಅಷ್ಟೇ, ಬೇರೆ ಯಾರಾದ್ರೂ ಅಷ್ಟೇ. ನಿಮಗಷ್ಟ ಪಾಪ ಪುಣ್ಯ ಕನಿಕರ ಇದ್ರೆ ನಿಮ್ ಮನೆಗೆ ನೀವು ಕರ್ಕೊಂಡು ಹೋಗಿ, ನನಗ್ ಬುದ್ಧಿ ಹೇಳಕ್ ಬರ್ಬೇಡಿ. ಸರಿಯಾಗಿ ಹೇಳ್ದೆ, ನಾನೇ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮಕ್ಕಳ, ನೀವು ಏನು ಯೋಚನೆ ಮಾಡಬೇಡಿ, ನೀವಿಬ್ರು ನನ್ನ ಮನೇಲಿ ಇರ್ಬೋದು. ಮಕ್ಕಳ, ಬಟ್ಟೆ ಬರೀ ಎತ್ಕೊಳ್ಳಿ. ನಮ್ಮನೇಲಿ ಇರಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ಏ ಮುದ್ಕಿ, ಮುರುಗೇಶಂಗೆ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಅದೇ ಕರ್ಕೊಂಡು ಹೋಗ್ತೀನಿ ಅಂತ ನಾನು ನೋಡ್ತೀನಿ. ಹೇಗೆ? ಹೀಗೆ. ಅವಳೇನು ಕಾಡಿಬೇಡಿ ಕಾಲಿಗೆ ಬಿದ್ದು ಇಲ್ಲೇ ಉಳ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮುದುಕಿ ಮತ್ತೆ ಆ ರಾಜಿಂದಾಗಿ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಈಗೇನ್ ಮಾಡೋದೀಗ?